ಇದು ಬಿಡದಿಯ ರೈತರೇ ನಮಗೆ ಕಳಿಸ್ಕೊಟ್ಟಿರೋದು ಸ್ವಾಮಿ. ಬಿಡದಿಯ ರೈತರೇ. ನಾವು ರೈತರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅವ್ರು ರಿಕ್ವೆಸ್ಟಾ ಸ್ವಾಮಿ, ಏನು ನಮ್ಮನ್ನೇನು ರಿಕ್ವೆಸ್ಟ್ ಮಾಡ್ಕೋಬೇಕಾ ನೀವು, ತಗೊಂಡಗ್ರಿ ಇದು ಅಂತಂದ್ರು. ಇಷ್ಟೆಲ್ಲ ಕಳಿಸ್ಕೊಟ್ಟಿದ್ದಾರೆ. ನಮ್ದು 2 ಗಾಡಿ ಬೇಕಾಯ್ತು ಇದನ್ನು ತಗೊಂಬರೋದಕ್ಕೆ. ಮತ್ತೆ ನಮ್ಮ ಟೀಮ್ ಇದನ್ನು ಜೋಡಿಸೋದಕ್ಕೆ 1.5 ಗಂಟೆ ಬೇಕಾಯ್ತು. ಏನಿಲ್ಲ ಅಂದ್ರು ಇದೆಲ್ಲ ಸೇರಿಸಿದ್ರು ನನ್ನ ಪ್ರಕಾರ ಒಂದು 220 kg ಇದೆ ರೀ. ಮಿನಿಮಮ್ 220 kg ಇದೆ ರೀ ಎಲ್ಲಾನು. ಎಲ್ಲ ಸೇರಿಸಿದ್ರೆ ಆ ಹಲಸಿನ ಹಣ್ಣೇನೆ ನನ್ನ ಪ್ರಕಾರ ಒಂದು 5-6 kg ಇದೆ. ಆಯ್ತಾ? ರೇಷ್ಮೆಯಿಂದ ಹಿಡಿದು ಎಲ್ಲ ಕಳಿಸ್ಕೊಟ್ಟಿದ್ದಾರೆ ನಮಗೆ. ಇದು ಬಿಡದಿಲ್ ಬೆಳೆಯೋದು. ಮುಂದಕ್ಕೆ ಹೋಗೋಣ. ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದನ್ನು ನಿಮಗೆ ಈಗಾಗಲೇ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಈ ಮೆಗಾ ಕವರೇಜ್ ಯಾರು ಕೂಡ ಮಾಡಿಲ್ಲ, ಅವರು ಮಾಡಲಿ ಅಂತ ನಾನು ಆಶಿಸ್ತೇನೆ. ಅದರ ಜೊತೆಗೆ ನಮ್ಮ ಮುಂದುವರೆದ ಭಾಗವಾಗಿ ನಾವೇನು ಮಾಡಬೇಕಾಗಿದೆ ಗೊತ್ತಾ? ನಾವು ಇದನ್ನ ಇಲ್ಲಿ ತೋರಿಸಿದ್ದೀವಿ, ಆದರೆ ನಮ್ಮ ಕ್ಯಾಮ್ರಾ ಎಲ್ಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ನಮ್ಮ ಕ್ಯಾಮ್ರಾಮನ್ ಶಂಕರ್ ಅಲ್ಲೇ ಇದ್ರು. ಅವರು ಎಲ್ಲವನ್ನೂ ಶೂಟ್ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿ ನೋಡೋದು ಬೇರೆ, ಅಲ್ಲಿ ಮರದಲ್ಲಿ ಗಿಡದಲ್ಲಿ ನೋಡೋದೇ ಬೇರೆ. ಇನ್ಫ್ಯಾಕ್ಟ್ ನಾವು ಒಂದು ಇಡೀ ದಿನ ಸುತ್ತಿದ್ವಿ, 4 ದಿನ ಅಲ್ಲೇ ಇದ್ವಿ ನಾವು ಬೇರೆ ಬೇರೆ ಪ್ರೋಗ್ರಾಮ್ಗಳಿಗೋಸ್ಕರ. ಆದರೆ ಇಡೀ ದಿನ ಸುತ್ತಿದಾಗ ನಮ್ಗಿಷ್ಟೂ ತರಕಾರಿಗಳು ಹಣ್ಣುಗಳು ಸಿಗಲಿಲ್ಲ ನಮಗೆ. ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಸುತ್ತೋಷ್ಟರಲ್ಲೇನೆ ನಮಗೆ ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಸಿಕ್ಕಾಪಟ್ಟೆ ಸುಸ್ತಾಗೋಯ್ತು. ಆದರೂ ನಾವೇನು ಮಾಡಿದ್ವಿ ಗೊತ್ತಾ? ಬರೀ ಡ್ರೋನ್ ಹಾರಿಸ್ದೇನೆ ಅಲ್ಲಿಗೆ ನಮ್ಮ ಕ್ಯಾಮ್ರಾ ಹೋಯ್ತು. ಅಲ್ಲಿನ ಆಕ್ಚುಯಲ್ ಚಿತ್ರಣ ಅದೇ ಏನೋ ಬರಡು ಭೂಮಿ ಚಿತ್ರಣ ಸ್ವಾಮಿ ನಿಮಗೆ ತೋರಿಸ್ತೀನಿ. ಬನ್ನಿ, ಬರಡು ಭೂಮಿ ಅಲ್ಲ, ಬನ್ನಿ ಒಂದೊಂದೇ ನಿಮ್ಮ ಮುಂದೆ ಈ ಕ್ಷಣದ ಈ ಮೆಗಾ ಎಕ್ಸ್ಕ್ಲೂಸಿವ್ ನಾವು ಶುರು ಮಾಡ್ತಾ ಇದ್ದೀವಿ. ಬಿಡದಿಗೆ ಇಲ್ಲಿಂದ ನೇರ ಪ್ರಯಾಣ ನಮ್ಮ ರಾಜ್ ನ್ಯೂಸ್ ತಂಡದ ಮೂಲಕ. ನಾವು ಕಂಡಂತೆ ಬಿಡದಿ ನಾವು ಕಂಡಂತೆ. ಬನ್ನಿ ಹೋಗೋಣ ಬಿಡದಿಗೆ ಏನೇನಾಯ್ತು ಹಾಗಾದ್ರೆ. 1, 2, 3 ಲೆಟ್ಸ್ ಬಿಗಿನ್. ಬುದ್ಧಿ ತೆಂಗು ಎಷ್ಟು ಎಕರೆಯಲ್ಲಿ ತೆಂಗು ಬೆಳೆದಿದೆ ಗಮನಿಸಿ. ಇದನ್ನ ನಾವು ಬಿಡದಿಯಲ್ಲಿ ನೋಡಿದ್ದು. ಸರಿ ಸುಮಾರು 1000 ಮರಗಳು ತೆಂಗು, ಎಳ್ನೀರು. ಅಲ್ಲಿಗೆ ಹೋದಾಗ ನಮಗೆ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡ್ರು ಅಂತಂದ್ರೆ ನನಗೆ ಹೆಸರುಗಳು ಕೂಡ ನೆನಪಿದೆ. ಹನುಮಂತಣ್ಣ, ಮಹದೇವಣ್ಣ, ಚಂದನ್, ನನ್ನ ಹೆಸರೇ ಅವ್ರದ್ದು, ಪ್ರಕಾಶು, ಇವರೆಲ್ಲರೂ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನ ಅಂತಂದ್ರೆ, ಬನ್ನಿ ಸಾರ್ ಎಳ್ನೀರು ಕುಡೀರಿ ಸಾರ್ ಅಂತಂದ್ರೆ ನಮಗೆ ಎಳ್ನೀರು ಕೊಚ್ಚಿ ಕೊಟ್ಟರು. ಪಪ್ಪಾಯಿ ತಿನ್ನಿ ಸಾರ್, ಏನು ಚಂದಾಗದಲ್ಲ ಸಾರ್ ಅಂತಂದ್ರು. ನಿಜವಾಗ್ಲೂ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಇದು ನಮ್ಮ ಬಿಡದಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. 1000 ಎಕರೆ ಪ್ರದೇಶದಲ್ಲಿ ಬೆಳೆದಿದೆ ಬಾಳೆಗೊನೆ. ಗಮನಿಸಿ ಬಾಳೆಗೊನೆ. ಇದಕ್ಕಿಂತ ಅದ್ಭುತ ಬೇರೆ ಇನ್ನೇನಾದ್ರೂ ಇದೆಯಾ? ಬರಡು ಭೂಮಿ. ಅಯ್ಯೋ ಬರಡು ಭೂಮಿಯಲ್ಲಿ ಬಾಳೆಹಣ್ಣು ಹೆಂಗ್ರಿ ಬೆಳೆದು ಬಿಟ್ರು? ಹಲೋ ಗೌರ್ಮೆಂಟ್, ನಾನು ಯಾರ್ದೋ ವಿರುದ್ಧ ಮಾತಾಡಬೇಕು ಅಂತ ಇಲ್ಲಿ ಕೂತ್ಕೊಂಡಿಲ್ಲ ರೀ. ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಈ ಬಾಳೆಗೊನೆ ನಮ್ಮ ಕಣಿಮಣಿಕೆ ಟೋಲಿಂದ ನಾಟ್ ಈವನ್ 14 minutes ಅವೇ, ನಾಟ್ ಈವನ್ 14 kilometers ಅವೇ, ನಾಟ್ ಈವನ್ 15-16 minutes ಅವೇ. ನೆಕ್ಸ್ಟ್ ಬನ್ನಿ ಹೋಗೋಣ. ಪಪ್ಪಾಯ, 1000 ಎಕರೆಯಲ್ಲಿ ಪಪ್ಪಾಯ ಕೆಜಿಗೆ 10 ರೂಪಾಯಿ ಕೊಡ್ತಾರಂತೆ. ಇದೇ ಪಪ್ಪಾಯ ಇಲ್ಲಿ ತಂದಿಟ್ಟಿದ್ದೀವಿ ನಾವು. ಅದೇ ಪಪ್ಪಾಯ. ಅಲ್ಲಿರೋ ಪಪ್ಪಾಯ ಬೇರೆ ಅಲ್ಲ, ಇಲ್ಲಿರೋ ಪಪ್ಪಾಯ ಬೇರೆ ಅಲ್ಲ. ಅಲ್ಲಿರೋದು ಕಾಯಿ ಇದೆ, ಇಲ್ಲಿ ನಮ್ಗೆ ಹಣ್ಣಾಗಿರೋದು ಕೊಟ್ಟಿದ್ದಾರೆ. ಒಂದೊಂದು ಚಿನ್ನ, ಸಕ್ಕರೆ ಪಾಕ ಒಂದೊಂದು ಪಪ್ಪಾಯನೂ. ಸಕ್ಕರೆ ಪಾಕ ಅದ್ಭುತ. ತಿಂತಾ ಇದ್ರೆ ಇನ್ನೂ ಬೇಕು ಅನ್ನುವಷ್ಟು ಅದ್ಭುತ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಲೆಟ್ಸ್ ಗೋ ಫಾರ್ ಟೊಮ್ಯಾಟೊ ಸರ್. ಬೇಕಾ ಸರ್ ಟೊಮ್ಯಾಟೊ? ಇದೇ ಟೊಮ್ಯಾಟೊ ಇದೆ ಅಣ್ಣ, ಇದೇ ಟೊಮ್ಯಾಟೊ ನೀವು ನೋಡ್ತಾ ಇರೋದು. ಹಾಕ್ರಿ ಆ ವಿಜುವಲ್ಸ್ ಹಾಕ್ರಿ. ಇದೇ ಟೊಮ್ಯಾಟೊ, ಎಕ್ಸಾಕ್ಟ್ಲಿ ದ ಸೇಮ್ ಟೊಮ್ಯಾಟೊ ನೀವು ನೋಡ್ತಾ ಇರೋದು. ಅಲ್ಲಿ ಕಾಯಿ ಇದೆ, ನಮ್ಮ ಕೈಯಲ್ಲಿ ಹಣ್ಣಿದೆ. ಇದು ಬಿಡದಿಯಿಂದ ಬಂದಿರೋದು, ನಮಗೆ ಬನಶಂಕರಿ ಮಾರ್ಕೆಟಿಂದ ಬಂದಿರೋದಲ್ಲ. ಬನಶಂಕರಿ ಮಾರ್ಕೆಟಿಂದ ಬಂದರೂ ಬಿಡದಿದ್ದೇನೆ, ಬಟ್ ನಾವು ನೇರವಾಗಿ ಬಿಡದಿಯಿಂದ ತರಿಸಿದ್ದೀವಿ. ಇದನ್ನಲ್ಲಿ ಇಡ್ತೀನಿ. ಮುಂದಕ್ಕೆ ಹೋಗೋಣ. ನೆಕ್ಸ್ಟ್ ಬದನೆಕಾಯಿ. ಇಲ್ಲೇ ಇದೆ ಬದನೆಕಾಯಿ, ನನ್ನ ಕೈಯಲ್ಲೇ ಇದೆ ನೋಡಿ. ಅದೇ ಬದನೆಕಾಯಿ
ಈ ಬದನೆಕಾಯಿ ನನ್ನ ಕೈಯಲ್ಲಿರೋದು ಇದು ಬಿಡದಿಯಲ್ಲಿ ಬಂದಿದ್ದು, ಪಕ್ಕದಲ್ಲಿ ಅಲ್ಲೇ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಇದಪ್ಪ ನಾವು ನೀವು ತಿಳ್ಕೊಳ್ಬೇಕಾಗಿರೋದು ಇವತ್ತು. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೋರೆಕಾಯಿ ಇಲ್ಲಿದೆ. ಸೋರೆಕಾಯಿ ನಾನು ಸೋರೆಕಾಯಿ ತಗೊಂಡ್ಬರ್ತೀನಿ. ಅಲ್ಲಿರೋ ಸೋರೆಕಾಯಿನೂ ನೋಡಿ, ಎರಡು ಒಂದೇ. ನನಗೆ ಭಾಳ ಎಮೋಷ್ನಲ್ ಫೀಲ್ ಆಗ್ತಾ ಇದೆ, ಭಾಳ ಭಾವನಾ ಜೀವಿ ನಾನು. ನಮ್ಮ ರೈತರು, ನಮ್ಮ ಬಿಡದಿ ರೈತರು ಇದೇ ಸೋರೆಕಾಯಿನ ಕಿತ್ತು ನಮಗೆ ಕಳಿಸ್ಕೊಟ್ಟಿದ್ದಾರೆ. ಏನು ವ್ಯತ್ಯಾಸನೇ ಕಾಣ್ತಾ ಇಲ್ಲಲ್ಲ. ಎಕ್ಸಾಕ್ಟ್ಲಿ. ಪಕ್ಕದಲ್ಲಿ ನಾನು ಟಿ ವಿ ಪಕ್ಕ ಹಂಗಿಟ್ರು ಕೂಡ ನನಗೇನು ವ್ಯತ್ಯಾಸ ಕೂಡ ಕಾಣಿಸ್ತಾ ಇಲ್ಲ. ನಾನು ತುಂಬ ಗ್ರೇಟ್ಫುಲ್ ಇದ್ದೀನಿ ನಮ್ಮ ಬಿಡದಿಯ ರೈತರಿಗೆ, ಬಹಳ ಕೃತಜ್ಞನಿದ್ದೀನಿ ನಾನು. ನಮ್ಮ ಎಂಟೈರ್ ರಾಜ್ ಟೀಮ್ ಬಹಳ ಕೃತಜ್ಞತಾ ಭಾವದಿಂದ ನಮ್ಮ ಬಿಡದಿಯ ರೈತರಿಗೆ ಧನ್ಯವಾದಗಳನ್ನು ಅರ್ಪಿಸೋಕ್ಕೆ ಬಯಸ್ತಾ ಇದೆ. ಏನ್ರಿ ನಿಮ್ಮ ಪ್ರೀತಿ ಬಿಡದಿ ಜನ ಬಾ, ಏನ್ರಿ ನೀವು? ನಮ್ಮ ಕರ್ನಾಟಕದ ಜನರೇ ಚಿನ್ನ, ಅದರಲ್ಲಿ ನಮ್ಮ ರೈತರು ಇನ್ನೂ ಚಿನ್ನ, ಅಪರಂಜಿ ಚಿನ್ನ ಅಲ್ರಿ. ಅದ್ಭುತ ರೀ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಹೂಕೋಸು ಇಲ್ಲೇ ಇದೆ, ಬನ್ನಿ ತೊಗೊಂಡ್ಬಿಡ್ತೀನಿ ಕೈಗೆ. ಬನ್ನಿ ಯಜಮಾನ್ರೆ, ಹೂಕೋಸು ಇದು ನನ್ನ ಕೈಯಲ್ಲಿದೆ. ಹೂಕೋಸು, ಪಕ್ಕದಲ್ಲೂ ಹೂಕೋಸು. ಕೂಸೆ ಹೂಕೋಸು ಕಣ್ರಪ್ಪ, ಹೂಕೋಸು. ಬಿಡದಿ ರೈತರು ಬೆಳೆದಿರೋ ಹೂಕೋಸು, ಬಿಡದಿಯ ರೈತರು ಬೆಳೆದಿರುವ ಹೂಕೋಸು ನಮಗೆ ಕಳಿಸ್ಕೊಟ್ಟಿರೋ. ಡ್ರೋನ್ ಕ್ಯಾಮ್ರಾ ಏನು ಆರಿಸಲಿಲ್ಲ ನಾವು, ಆರಿಸಿದ್ವಿ ಡ್ರೋನ. ಬಟ್ ಡ್ರೋನ್ನಾಗ ಇದೆಲ್ಲ ಸಿಗ್ತದ ಸ್ವಾಮಿ? ಸಿಗಕ್ಕಿಲ್ಲ ಸ್ವಾಮಿ ಇದೆಲ್ಲ ಡ್ರೋನ್ನಾಗೆ. ಟ್ವೀ ಅಂತ ಸಿಗ್ತದಷ್ಟೇ. ಮ್ಯಾಕ್ ಒಂದಿಷ್ಟು ಹೋಯ್ತದೆ ಡ್ರೋನು, ಕೆಳಗಡೆ ಬರ್ತದೆ. ಅವೋ ಹೆಂಗಾಯ್ತಪ್ಪು ಮಲ್ನಾಡ್ತಾರ ಆಯ್ತಪ್ಪು ಅಂತ ಅಂತೀವಿ ನಾವು. ನೂವೇ ಅಂತೀರಿ, ಅದ್ರಾಗ ಅಂದ್ಬಿಟ್ರೆ ಆಯ್ತದೆ ಸ್ವಾಮಿ. ಇಲ್ಲಿ ನೋಡ್ರಿ, ಬನ್ರಿ ಅಕ್ಕಾರೆ, ಅಣ್ಣಾರೇ, ತಮ್ಮಾರೇ, ತಾಯಿಂದ್ರೆ ಬನ್ರಪ್ಪ. ಇದು ಬಿಡದಿಯಪ್ಪ, ಇದಪ್ಪ ಹೂಕೋಸಪ್ಪ ಇದು. ಇನ್ನು ಯಾವ ರೀತಿ ಕೃತಜ್ಞತೆಗಳನ್ನು ಬಿಡದಿಯ ಜನಕ್ಕೆ ಸಲ್ಲಿಸಲಿ ನಾವು ಹೆಂಗೆ ಸಲ್ಲಿಸೋದು? ಇದನ್ನೆಲ್ಲ ನಮಗೆ ಕಳಿಸ್ಕೊಟ್ಟಿದ್ದಾರಲ್ಲ. ನೋಡಿ ಸರ್, ನಾವೇನೇನು ಬೆಳಿತೀವಿ ಅಂತ. ಮುಂದೆ ಅಡಿಕೆಗೆ ಹೋಗೋಣ ಬನ್ರಿ. ಇಲ್ಲೇ ಇದೆ ನೋಡ್ರಿ, ಎಷ್ಟು ಕಳಿಸಿದ್ದಾರೆ ಅಡಿಕೆ ನೋಡಿ. ನೋಡಿ ಅಡಿಕೆ ನೋಡಿ, ಹಿಂಗೆ ಇಡ್ತೀನಿ ನೋಡಿ ಅಡಿಕೆ. ಇದು ಒಣಗಿರೋದು ಆಯ್ತಾ, ಇದು ಒಣಗಿರೋದು ಅಡಿಕೆ ಆಯ್ತಾ. ಇವಾಗ ನೋಡಿ ಕಾಣಿಸ್ತಾ, ಒಂದು ಕೆಳಗೆ ಬಿತ್ತು. ಅದು ಅಡಿಕೆ ಹಣ್ಣಾಗಿರೋದು ಅಲ್ಲಿರೋದು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಬನ್ರಿ. ಶುಂಠಿ. ನನಗೆ ಶುಂಠಿ ಇಲ್ಲಿ ಇಟ್ಟೇ ಇಲ್ಲರಪ್ಪ. ಯಾಕೆ ಇಟ್ಟಿಲ್ಲ ಅಂದರೆ ಅದಿನ್ನೂ ಕಟಾವಿಗೆ ಬಂದಿಲ್ಲ. ಅದು ಒಳಗಡೆ ಬೆಳೆಯೋದಲ್ವಾ, ಭೂಮಿ ಒಳಗಡೆ, ಅದಿನ್ನೂ ತೆಗೆದಿಲ್ಲ. ಗಮನಿಸಿ, ಶುಂಠಿ ಬೆಳೆ ಯಾವ ಥರದಲ್ಲಿದೆ ಅನ್ನೋದನ್ನು ಗಮನಿಸಿ. ಬಂಜರು ಭೂಮಿ ಸ್ವಾಮಿ, ಬಂಜರು ಭೂಮಿ, ಶುಂಠಿಯಲ್ಲಿ ಬೆಳೀತಾರೆ ಸ್ವಾಮಿ. ಅಯ್ಯಯ್ಯೋ ಅಬ್ಬಾಬಾ. ಅಣ್ಣಂದ್ರ, ಅಕ್ಕಂದ್ರ, ತಾಯಂದ್ರ, ತಮ್ಮಂದ್ರ, ಹಿರಿಯಂದ್ರ, ಕಿರಿಯಂದ್ರ, ಎಲ್ಲಿಂದ ಬೆಳಿತಾರೆ ಬುದೇ? ಬೆಳೆಕಾಯ್ತದ, ಹಾಲು ಬರ್ತದ ಅಲ್ಲಿ ಬಿಡದಿಯಾಗೆ, ಬೈರ್ಮಂಗ್ಲಾಗೆ, ಬನಿಗಿರಿಯಾಗೆ ಹಾಲು ಬರ್ತದ. ಅಲ್ಲಿರೋ ದನಗಳು ಹಾಲು ಕೊಟ್ಟವೆ? ಇಲ್ಲ ಅಲ್ಲ ಸ್ವಾಮಿ, ಇಲ್ಲ. ಗೊಡ್ಡ ಬಿಡವೆ ದನಗಳು, ಹಸುಗಳು ಹಾಲೆ ಕೊಡಕ್ಕಿಲ್ಲ. ಹೌದ್ರೆ ಅದನ್ನು ತೋರಿಸ್ತೀವಿ. ಜೋಳದ ಕಡ್ಡಿಗಳು, ಇದು ಎಷ್ಟು ಇಂಪಾರ್ಟೆಂಟು ಅಂತ ನಾನು ನಿಮ್ಗೆ ಹೇಳ್ತೀನಿ. ಏನು ಗೊತ್ತಾ, ಈ ಜೋಳದ ಕಡ್ಡಿ ಇದೆಯಲ್ಲ, ಇದು ಬಿಡದಿಯಿಂದ ನಮಗೆ ಬಂದಿರೋದು. ನಮ್ಮ ಕ್ಯಾಮ್ರಾ ಟೀಮ್ ಕೂಡ ಅಲ್ಲಿಗೋಗಿ ಶೂಟ್ ಮಾಡ್ಕೊಂಡು ಬಂದಿದೆ ಇದನ್ನು, ಆಯ್ತಾ. ಈ ಜೋಳದ ಕಡ್ಡಿ ಇದೆಯಲ್ಲ, ಇದು ಆನೆಗಳಿಗೆ ಮತ್ತು ಬೇರೆ ಬೇರೆ ಪ್ರಾಣಿಗಳಿಗೆ ಬಹಳ ಅದ್ಭುತವಾದ ರುಚಿಕಟ್ಟಾದಂಥ ಆಹಾರ. ಫುಟೇಜಲ್ಲೂ ಕಾಣಿಸ್ಬೋದು ನಾವು ನಿಮಗೆ. ಈ ಜೋಳದ ಕಡ್ಡಿ ಇದೆಯಲ್ಲ, ಜೋಳದ ಕಡ್ಡಿ ಇದು ನಮ್ಮ ಬನ್ನೇರುಘಟ್ಟ ನ್ಯಾಷನಲ್ ಝೂಗೆ ಸಿಕ್ಕಾಪಟ್ಟೆ ಹೋಗುತ್ತೆ. ಸುಮಾರು 25,000 kg ಹೋಗುತ್ತೆ ಪ್ರತಿ ತಿಂಗಳು. ಅದೇ 9 ಕಂದಾಯ ಗ್ರಾಮಗಳಿಂದ. ಅದ್ಯಾವ ಕಂದಾಯ ಗ್ರಾಮ, ಅಲ್ಲಿ ಏನು ಬೆಳೀತಾರೆ, ನಿಮಗೆ ಜಾತಕನೇ ನಿಮ್ಮ ಮುಂದೆ ಇಡ್ತೀನಿ ನಾನು. ಇದು ಯಾರು ತೋರಿಸೋಕೆ ಸಾಧ್ಯವೂ ಆಗದಂಥ ಬಿಡದಿಯ ವಿಜುವಲ್ಸ್ ಇದು.
ಇದೇನು ಬರಡು ಭೂಮಿ ಥರ ಕಾಣಿಸ್ತಾ ಇದೆಯಾ ನಿಮಗೆ? ಶಿವನೇ ಕಾಪಾಡಪ್ಪ, ದೇವರೇ ಕಾಪಾಡಪ್ಪ. ಬನ್ನಿ ಮಾವಿನಕಾಯಿ ತೋರಿಸ್ತೀನಿ ನಿಮಗೆ. ಭಾಳ ಮಜವಾಗಿದೆ ರೀ ಮಾವಿನಕಾಯಿ. ಇಲ್ಲಿದೆ ನನ್ನ ಹತ್ರ. ಘಮ 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 ಅಂತದೆ ಮಾವಿನಕಾಯಿ. ಅಲ್ಲೂ ಇದೆ ನೋಡಿ, ಇದೇ ಮಾವಿನಕಾಯಿ. ಇದನ್ನೇ ನಮ್ಮ ರೈತರು ಕಿತ್ಕೊಟ್ಟಿರೋದು. ಅದರ್ನಾಗ ಯಾವ ಹಣ್ಣು ಕಿತ್ಕೊಟ್ರು ಅಂತ ಕೇಳಬೇಡಿ ಮತ್ತೆ ನೀವು. ಅಷ್ಟೈತೆ, ಸಾವಿರಾರು ಐತೆ ಅಲ್ಲಿ. 2 ಕಿತ್ಕೊಟ್ಟವ್ರು ನಮಗೆ, ನಮ್ಮ ರೈತರು, ಬಿಡದಿ ರೈತರು. ಇದ್ರ ಹಾಲು ಕೂಡ ಹಾಗೇ ಇದೆ ನೋಡಿ. ಫ್ರೆಶ್ಲಿ ಪಿಕ್ಡ್ ಅನ್ನೋದಕ್ಕೆ ಸಾಕ್ಷಿ ಇಲ್ಲೇ ಕಾಣಿಸ್ತಾ ಇದೆ ನಮಗೆ. ಇವತ್ತು ಬೆಳಗ್ಗೆ ಬಂದಿದ್ರಿ ನೋಡಿ, ಗಮ್ ಅಂತ ಇಲ್ಲ, ಇನ್ನು ಹಣ್ಣಾಗಬೇಕು. ಆಮೇಲೆ ಡ್ರ್ಯಾಗನ್ ಫ್ರೂಟ್ ಭಾಳ ಫೇಮಸ್ ಅಲ್ಲ ಎಲ್ಲ ಕಡೆಗಳಲ್ಲೂ. ನೋಡಿ ಕಾಣಿಸ್ತಾ ಬುದೇ, ಬಿಡ್ದಿದ್ದು ಬುದೇ, ಡ್ರ್ಯಾಗನ್ ಫ್ರೂಟ್ ಬಿಡ್ದಿತ್ತು. ಇದೆಲ್ಲವನ್ನೂ ಬೆಳೆಯೋದು ಬಿಡದಿಯಲ್ಲಿ. ಬೇರೆ ಸಾಕ್ಷಿ ಬೇಕಾ? ಏನಾದರೂ ಕಲರ್ ಏನಾದರೂ ಬೇರೆ ಕಾಣಿಸ್ತಾ ಇದೆಯಾ? ನಾನೇನಾದರೂ ಡ್ರ್ಯಾಗನ್ ಬದಲು ನಾನೇನಾದರೂ ಬೇರೆ ಫ್ರೂಟ್ ತೋರಿಸ್ತಾ ಇದ್ದೀನಾ? ಡೈನೋಸಾರ್ ಫ್ರೂಟ್ ಏನಾದರೂ ತೋರಿಸ್ತಾ ಇದ್ದೀನಾ? ಇಲ್ಲ ಅಲ್ಲ. ಡ್ರ್ಯಾಗನ್ ಇಲ್ವೇನ್ರಿ? ಕರೆಕ್ಟ್ ರೀ, ಡ್ರ್ಯಾಗನ್. ನೆಕ್ಸ್ಟ್ ರೇಷ್ಮೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆಯುವ ರೇಷ್ಮೆ. ಇದು ರೇಷ್ಮೆ. ನನ್ನ ಕೈಯಲ್ಲಿರೋದು ಇದು ರೇಷ್ಮೆ. ಇದೇ ರೇಷ್ಮೆ. ಕಾಣಿಸ್ತಾ ಇದೆಯಾ? ರೇಷ್ಮೆ. ಅಲ್ಲಿ ನೋಡಿ, ಅಲ್ಲಿ ಹೆಂಗೆ ಬೆಳೆದಿದ್ದಾರೆ ರೇಷ್ಮೆ, ಹೇಗೆ ಗೂಡು ಕಟ್ಟಿದೆ ರೇಷ್ಮೆ. ಇದು ರಾಮನಗರದಲ್ಲಿ. ಎಸ್, ರಾಮನಗರ ಈಸ್ ಎ ಸಿಲ್ಕ್ ಸಿಟಿ, ಒಪ್ಕೊಳ್ಳೋಣ. ಬಿಡದಿಯಿಂದಾನೇ ಸ್ಟಾರ್ಟ್ ಆಗುತ್ತೆ. ಬಂಜರು ಭೂಮಿ ಅಲ್ಲ ಬುದ್ಧಿ. ಇಲ್ಲಿಡ್ತೇನೆ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಯಾವ ಫುಟೇಜ್ ಇದು? ಹಸುಗಳನ್ನು ತೋರಿಸ್ತೀರಿ, ಜಾನುವಾರುಗಳನ್ನು ತೋರಿಸ್ತೀರಿ. 1 ಲಕ್ಷಕ್ಕಿಂತ ಹೆಚ್ಚು ಜಾನುವಾರುಗಳು ಬಿಡದಿಯ 9 ಕಂದಾಯ ಗ್ರಾಮಗಳಲ್ಲಿ. ಎಷ್ಟು ಮುದ್ದಾಗಿ ಕಂದಮ್ಮಗಳು. ಆಹಾ ಹಾ 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 ಹಾ. ಕಂದ, ಲಕ್ಷ್ಮಿ, ಗೌರಿ, ಪುಣ್ಯವತಿ ಎಲ್ಲರೂ ಇಲ್ಲೇ ಇದಾವಲ್ಲಪ್ಪ. ಚಂದ, ಮುದ್ದುಗಳು, ಬಂಗಾರಗಳು, ಕಂದಮ್ಮಗಳು, ದೇವರು, ಗೋಮಾತೆ. ಸರ್, 6.5 ಲಕ್ಷ ಲೀಟರ್ ಹಾಲು ಸರ್ KMFಗೆ, ಕರ್ನಾಟಕ ಮಿಲ್ಕ್ ಫೆಡರೇಷನ್ಗೆ ಪ್ರತಿ ತಿಂಗಳಿಗೆ ಬರೋದು ಸರ್. 2 ಗ್ರಾಮ ಪಂಚಾಯತಿಗಳಿಂದ, ಬಿಡದಿಯ 2 ಗ್ರಾಮ ಪಂಚಾಯತಿಗಳಿಂದ ಬರೋದು 6.5 ಲಕ್ಷ ಲೀಟ್ರು ಸರ್. ಡಾಕ್ಯುಮೆಂಟ್ ಇರ್ತದೆ ಸರ್ ನಮ್ಮ ಹತ್ರ. ಡಾಕ್ಯುಮೆಂಟ್ ಸಮೇತ ತೋರಿಸ್ತೀನಿ ಸರ್ ನಾನು ನಿಮಗೆ. ಆ ಕಂದಮ್ಮಗಳ ಮುಖ ಒಂದ್ಸಲ ತೋರಿಸ್ರಿ, ಭಾಳ ಚಂದ ರೀ. ಏನು ಚಂದಪ್ಪ ಕಂದಮ್ಮಗಳು. ಬಾ 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 ಬಾ. ಅಯ್ಯೋ ಚಂದವೋ ಚಂದ. ಮುದ್ದ್ರಿ. ಅಯ್ಯಯ್ಯೋ, ಅದಕ್ಕೊಂದು ಕಿವಿಗೊಂದು ಟ್ಯಾಗ್ ನೋಡ್ರಿ. ನಾನೇ ಆಚೋ ಅಂತ ಹೇಳ್ತಾ ಇದ್ದೆ ಮಗು ಅದು. ಅಯ್ಯೋ, ಇದು ನೋಡಿ ಪುಟಾಣಿ ಕಂದ, ಇನ್ನೊಂದು ಕೂಸಿದು. ಏನೋ ನೀರು ಕುಡಿತಾ ಇದೆಯೋ ಏನೋ ಮಾಡ್ತಾ ಇದೆ ಪಾಪ. ಮೇವು ತಿಂತಾ ಇದೆಯೋ ಏನೋ ಮಾಡ್ತಾ ಇದೆ. ಅಯ್ಯೋ, ಇದು ನೋಡಿ, ಇದು ಕಂದ ಓ ಅಂತ ಇದೆ ಇದು ಕೂಸು. 1 ಲಕ್ಷ ಕೂಸುಗಳಿದಾವ್ರಿ ಈ ಥರ ಬಿಡದಿಯಲ್ಲಿ. ಸೊಮ್ಮೆ 1 ಲಕ್ಷ ಕೂಸುಗಳಿದಾವೆ ಈ ಥರ ಬಿಡದಿಯಲ್ಲಿ. ಆಲ್ರೆಡಿ ಕುಂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾವೆ ಕೂಸುಗಳು. ಮಾಡ್ರಪ್ಪ, ರೆಸ್ಟ್ ಮಾಡ್ರೋ ಕಂದಮ್ಮಗಳ. ದೇವ್ರುಗಳು, ಗೋಮಾತೆ ನೋಡ್ರಿ. ಎತ್ತುಗಳು ಕೂಡ, ಎತ್ತುಗಳು, ಎಮ್ಮೆಗಳು ಎಲ್ಲವೂ ಅದಾವ್ರಿ ಅಲ್ಲಿ ನೋಡ್ರಿ. ನನ್ನ ಮನಸ್ಸಿಗೆ ಯಾಕೋ ಭಾಳ ಹಿತ ಅನಿಸುತ್ತೆ ಈ ಫುಟೇಜು. ನನಗೆ ಭಾಳ ಐ ಫೀಲ್ ವೆರಿ ಎಮೋಷ್ನಲ್. ಐ ಆನೆಸ್ಟ್ಲಿ ಫೀಲ್ ಎಮೋಷ್ನಲ್. ನಿಜವಾಗ್ಲೂ ನನಗೆ ಭಾಳ ಭಾವನಾತ್ಮಕ ಜೀವಿ ನಾನು. ನನಗೆ ತುಂಬ ಇದನ್ನೆಲ್ಲ ನೋಡಿದಾಗ ನನಗೆ 6,500 ಎಕರೆ ಜಾಗದಲ್ಲಿ ಇದೆಲ್ಲ ಇದೆ ಬಂಜರು ಭೂಮಿ ಅಂದ್ಬಿಟ್ರಲ್ಲ ಯಾರೋನೋ. ಯಾವ ಲೆವೆಲ್ಗೆ ಬಂಜರು ಭೂಮಿ ರೀ, ಯಾವ ಆ್ಯಂಗಲಲ್ಲಿ ಬಂಜರು ಭೂಮಿ ರೀ. ಕುರಿ ನೋಡ್ರಿ, ಅಯ್ಯೋ ಅಂತ ನೋಡ್ತಾ ಇದೆ ಕುರಿ. ಕೊಯ್ಯೋ ಅಂತ ನೋಡ್ತಾ ಇದೆ ಕುರಿ. ಮುದ್ದು, ಇದೊಂದು ಮುದ್ದು, ಇದೊಂದು ಚಂದ, ಇದೊಂದು ಬಂಗಾರ. ಇದು ಕುರಿ ಬಂಗಾರ.
ಏನು ಮನುಷ್ಯರಿಗೆ ಮಾತ್ರ ಮುದ್ದು ಮಾಡ್ಬೇಕಾ? ಮನುಷ್ಯನ ಮಾತ್ರ ಚಂದ ಚಂದದ ಮಾತುಗಳಲ್ಲಿ ಕರಿಬೇಕಾ? ಬೇಡಲ್ಲ. ಕೂಸುಗಳು ನೋಡ್ರಿ, ಹಾ ಅದು ನೋಡಿ, ಕತ್ತು ಕಪ್ಪಿಗೆ ಹಿಂದೆ ಬೆಳ್ಳಿಗೆ ಚಂದ ಕೂಸ್. ಸೋ ಬ್ಯೂಟಿಫುಲ್, ಸೋ 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 ಬ್ಯೂಟಿಫುಲ್ ಮ್ಯಾನ್, ಸೋ ಗುಡ್, ಸೋ ಗುಡ್, ಸೋ ಗುಡ್, ಸೋ ಗುಡ್. ಬನ್ನಿ, ನಿಮ್ಗೆ ಈ ಫುಟೇಜ್ ಬಹುಶಃ ನೀವು ಬೆರಗಾಗಬಹುದಾದಂಥ ಫುಟೇಜ್. 1,500 ನವಿಲುಗಳು ಬಿಡದಿ ಗ್ರಾಮದಲ್ಲಿ, ಬಿಡದಿ ಜಾಗದಲ್ಲಿ ನಿಮಗೆ ಸಿಗೋದು. ಬಿಡದಿ ಟೌನ್ನಲ್ಲಿ, ಬಿಡದಿ ಸುತ್ತಮುತ್ತಲ 9 ಗ್ರಾಮಗಳಲ್ಲಿ ನಿಮಗೆ ಸಿಗೋದು. ಇದೆಲ್ಲವೂ ಇವತ್ತು 1,500 ನವಿಲುಗಳು, ರಾಷ್ಟ್ರೀಯ ಪಕ್ಷಿ ನವಿಲು. ಅದ್ಯಾರ ಇಬ್ಬರು ಡ್ಯಾನ್ಸ್ ಮಾಡ್ಕೊಂಡ್ಬಿಟ್ರು, ನವಿಲಿಂದು ಹಾಕೊಂಡ್ಬಿಟ್ಟು ಅಂದ್ಬಿಟ್ಟು ನೆನ್ನೆ ಮೊನ್ನೆ ಎಲ್ಲ ಹಾಕೊಂಡು ರುಬ್ತಾ ಇದ್ದಾರಲ್ಲ, ಅವ್ರಿಬ್ರು ಬಂದ್ಬಿಟ್ಟು ಸಾರಿ ಕೇಳ್ಬಿಟ್ಟು ಅಯ್ಯಯ್ಯೋ ತಪ್ಪಾಯ್ಬಿಡ್ತು, ತೆಪ್ಪಾಯ್ತು ತೆಪ್ಪಾಯ್ತು ಅಂದ್ರಲ್ಲ. ಸ್ವಾಮಿ, ಗರಿ ಎಲ್ಲ ಹಾಕೊಂಡಿರೋದು ಇದು ನಿಜವಾದ ನವಿಲುಗಳು, ರಾಜ್ ನ್ಯೂಸ್ ಕ್ಯಾಮ್ರಾದ ಕಣ್ಣಿಗೆ ಸಿಕ್ಕಿರೋದು. ನಿಜವಾದ ನವಿಲುಗಳು ರಾಜ್ ನ್ಯೂಸ್ ಕ್ಯಾಮ್ರಾದ ಕಣ್ಣಿಗೆ ಸಿಕ್ಕಿರೋದು. 1,500 ನವಿಲುಗಳಿದ್ದಾರೆ. ಎಷ್ಟು ಸರ್? ಇನ್ನೊಂದ್ಸಲ ಹೇಳ್ತೀನಿ ಸರ್, 1,500 ನವಿಲುಗಳಿದ್ದಾವೆ. 1,500 ನವಿಲುಗಳಿದ್ದಾವೆ. 1,500. ಟೌನ್ಶಿಪ್ ಬಂದ್ರೆ ಇದನ್ನು ಹಾಡು ಹೇಳ್ತಿರಲ್ಲ, ನವಿಲೇ ನವಿಲೇ ಅಂತ. ಸಿಟಿಯೇ ಸಿಟಿಯೇ ಅಂತ ಹಾಡು ಹೇಳ್ಬೇಕಾಗತ್ತೆ.